ದರ್ಶಿ ಬ್ಲಾಗ್ಸ್ ವೀಕ್ಷಕ ಬಂಧುಗಳಿಗೆ ನಮನಗಳು. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮಾತು ಕೃತಿಯಲ್ಲಿ ಯಾವತ್ತೂ ಸಂಪೂರ್ಣ ಸೌಹಾರ್ದತೆ ಇರುವಂತೆ ನೋಡಿಕೊಳ್ಳಿ. ನಿಮ್ಮ ಚಿಂತನೆಗಳು ಸದಾ ಪರಿಶುದ್ಧವಾಗಿದ್ದಾಗ ಎಲ್ಲವೂ ಚೆನ್ನಾಗಿರುತ್ತದೆ. ಪದಗಳಿಗೆ ನಾಶ ಮತ್ತು ನೋವು ಮಾಡುವ ಶಕ್ತಿ ಇದ್ದಂತೆ ಸತ್ಯ ಮತ್ತು ಕರುಣೆಯ ಮೂಲಕ ಜಗತ್ತನ್ನೇ ಬದಲಾಯಿಸುವ ಶಕ್ತಿಯೂ ಇದೆ. ಕಷ್ಟಗಳನ್ನು ಎದುರಿಸುವವರು ಮುಂದೊಂದು ದಿನ ಉತ್ತಮ ಅವಕಾಶವನ್ನು ಪಡೆಯುತ್ತಾರೆ. ಕಷ್ಟದ ಬಗೆಗೆ ಚಿಂತಿಸುವವನು ಜೀವನ ದುಃಖದಲ್ಲಿ ಇರುತ್ತದೆ. ದುಃಖವನ್ನು ಹಾಸ್ಯದಿಂದ ನೋಡುವವರಿಗೆ ಜೀವನ ಸಂತೋಷವಾಗಿಯೇ ಇರಲಿದೆ. ಕಷ್ಟಪಟ್ಟು ದುಡಿಯುವ ಮನೋಭಾವ ಎಲ್ಲ ಅಡೆತಡೆಗಳನ್ನು ನಿವಾರಿಸುತ್ತದೆ. ನಿಮ್ಮಲ್ಲಿ ಅಸಾಧಾರಣ ಬುದ್ಧಿವಂತಿಕೆ, ಸಂಪರ್ಕ ಮತ್ತು ಅವಕಾಶಗಳಿರಬಹುದು, ಆದರೆ ಕೊನೆಗೆ ಗಣನೆಗೆ ಬರುವುದು ಕಠಿಣ ದುಡಿಮೆ ಮಾತ್ರ. ನಮ್ಮೆಲ್ಲರಿಂದಲೂ ಪ್ರತಿಕ್ಷಣವೂ ಅಸಾಮಾನ್ಯ ಕೆಲಸಗಳೇ ನಡೆಯುತ್ತವೆ ಎಂದು ನಿರೀಕ್ಷಿಸುವುದು ತಪ್ಪು. ಸಾಮಾನ್ಯ ಕೆಲಸಗಳನ್ನೇ ಅಸಾಮಾನ್ಯ ರೀತಿಯಲ್ಲಿ ಮಾಡಿ ಮುಗಿಸಿದರೆ ಅದರಲ್ಲೇ ತೃಪ್ತಿ ಇರುತ್ತದೆ. ಕೆಲಸ ಮಾಡುವ ಮೊದಲು ಯೋಚಿಸಬೇಕು. ಅವಸರದಲ್ಲಿ ಮಾಡಿದ ಕೆಲಸವು ಮುಳ್ಳಿನಂತೆ ಸಾಯುವವರೆಗೂ ಹೃದಯವನ್ನು ನೋಯಿಸುತ್ತದೆ. ಮತ್ತೊಬ್ಬನ ಕೆಲಸವನ್ನು ಕೆಡಿಸುವುದಕ್ಕೆ ಮಾತ್ರ ನೀಚನಿಗೆ ಗೊತ್ತಾಗುತ್ತದೆಯೇ ವಿನಃ ಅದನ್ನು ಸಾಧಿಸುವುದಕ್ಕಲ್ಲ. ಗಾಳಿಗೆ ಮರವನ್ನು ಉರುಳಿಸಲು ಶಕ್ತಿ ಇದೆ, ಆದರೆ ಎತ್ತಿ ನಿಲ್ಲಿಸುವುದಕ್ಕಲ್ಲ. ಒಬ್ಬ ವ್ಯಕ್ತಿಯ ಬದುಕಿನಲ್ಲಿ ಗುರುತಿಸಬಹುದಾದ ಅತಿ ಸುಮಧುರವಾದ ಭಾಗವೆಂದರೆ ಆತನು ಕೀರ್ತಿಗಾಗಲಿ ಹೊಗಳಿಕೆಗಾಗಲಿ ಆಸೆ ಪಡದೆ ಕೇವಲ ಪ್ರೀತಿಯಿಂದ ಮಾಡಿ ಮುಗಿಸುವ ಅತ್ಯಂತ ಸಣ್ಣ ಪುಟ್ಟ ಕೆಲಸಗಳು. ಗೆಲುವೇ ಅಂತಿಮವಲ್ಲ. ನಿಮ್ಮ ಸಾಮರ್ಥ್ಯವನ್ನು ಪೂರ್ಣ ಪ್ರಮಾಣದಲ್ಲಿ ಬಳಸಿಕೊಂಡು ಅತ್ಯುತ್ತಮ ಕೆಲಸ ಮಾಡಿದಾಗಲಷ್ಟೇ ಜೀವನ ಸಾರ್ಥಕವಾಗಲು ಸಾಧ್ಯ. ಗತಿಸಿದ ವಿಚಾರಗಳನ್ನು ಮರೆತು ವರ್ತಮಾನದ ವಿದ್ಯಮಾನಗಳನ್ನು ಒಪ್ಪಿಕೊಳ್ಳಲು ಪ್ರಯತ್ನಿಸಿ. ಭವಿಷ್ಯ ಹೇಗಿರುತ್ತದೆ ಎಂಬುದು ಯಾರಿಗೂ ಗೊತ್ತಿಲ್ಲ, ಹಾಗಾಗಿ ಅದರ ಬಗ್ಗೆ ನಿರೀಕ್ಷೆಯನ್ನಷ್ಟೇ ಇಟ್ಟುಕೊಳ್ಳಿ. ಮನಸ್ಸಿಗೆ ಸಂತೋಷವಾಗುವ ಕೆಲಸವನ್ನು ಕಷ್ಟಪಟ್ಟಾದರೂ ಮಾಡಬೇಕು, ಅದಕ್ಕೆ ವಿರುದ್ಧವಾದದ್ದನ್ನು ಮಾಡಬಾರದು. ಈ ನನ್ನ ಪ್ರಯತ್ನ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.